ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿರೋದು ಲಕ್ಷ್ಮಿ ಹುಂಡೈ ವೈಟ್ಫೀಲ್ಡಲ್ಲಿ. ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಹುಂಡೈ ವೆನ್ಯೂ ಫೇಸ್ ಲಿಫ್ಟ್ ಅಪ್ಡೇಟೆಡ್ ಮಾಡೆಲ್ ನೋಡ್ತಾ ಇದ್ದೀವಿ. ಹಾಗೆ ಈ ವೆಹಿಕಲಲ್ಲಿ ನಿಮಗೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎರಡು ವೇರಿಯಂಟ್ಸಲ್ಲಿ ಬರುತ್ತೆ. ವೆಹಿಕಲಲ್ಲಿ ಏನೇನು ಫೀಚರ್ಸ್ ಇದೆ, ಎಕ್ಸ್ಟೀರಿಯರು ಇಂಟೀರಿಯರಲ್ಲಿ ಏನೇನು ಫೀಚರ್ಸ್ ಬರುತ್ತೆ, ಮತ್ತು ಈ ವೆಹಿಕಲಲ್ಲಿ ಇಂಜಿನ್ ಆಪ್ಷನ್ಸ್ ಯಾವ ಥರ ಬರುತ್ತೆ, ಹಾಗೆ ಈ ವೆಹಿಕಲದು ಕಲರ್ಸ್ ಏನು ಆಪ್ಷನ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಫ್ರಂಟ್ ಲುಕ್ ನೋಡ್ಬೋದು. ಫ್ರಂಟಲ್ಲಿ ನಿಮಗೆ LED ಲೈಟ್ಸ್ ಕೊಟ್ಟಿದ್ದಾರೆ ವಿತ್ LED DRLs. ಹಾಗೆ LED ಇಂಡಿಕೇಟರ್ ಸಹ LED ಬರುತ್ತೆ. ಮತ್ತು ಫ್ರಂಟ್ ಗ್ರಿಲ್ ನೋಡ್ಬೋದು ನಿಮಗೆ. ಇದು ಗ್ಲಾಸಿ ಬ್ಲ್ಯಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ವೆಹಿಕಲ್ದು ವಿಡ್ತ್ ನೋಡೋದಾದರೆ ನಿಮಗೆ 1800 mm ಆಗಿರುತ್ತೆ. ಈ ವೆಹಿಕಲ್ಗೂ ಮತ್ತು ಪ್ರೀವಿಯಸ್ ವೆಹಿಕಲ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಪ್ರೀವಿಯಸ್ ವೆಹಿಕಲ್ಗಿಂತ ಈ ವೆಹಿಕಲ್ ನಿಮಗೆ 48 mm ಟಾಲರ್ ಬರುತ್ತೆ, 30 mm ವಿಡ್ತ್ ಜಾಸ್ತಿ ಇದೆ. ಇದರಿಂದ ಒಳಗಡೆ ಸ್ಪೇಷಿಯಸ್ಸು ನಿಮಗೆ ಇಂಟೀರಿಯರ್ ಸ್ಪೇಷಿಯಸ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಇದರಿಂದ ನಿಮಗೆ ಕಂಫರ್ಟಬಲ್ ಜರ್ನೀಸು ಮಾಡ್ಬೋದು, ಲಾಂಗ್ ಜರ್ನೀಸು ಸಹ. ಹಾಗೆ ನೀವು ಈ ವೆಹಿಕಲಲ್ಲಿ ಮೇನ್ ಹೈಲೈಟ್ ನೋಡೋದಾದರೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಆ್ಯಂಡ್ ADAS Level 2 ಫೀಚರ್ಸ್ ಇದೆ. ಸೊ ಅಪ್ಡೇಟೆಡ್ ಮಾಡೆಲಲ್ಲಿ ಮೇನ್ ಅಡ್ವಾಂಟೇಜ್ ಅಂದರೆ ಇದೆ ಅಂತ ಹೇಳ್ಬೋದು. ಹುಂಡೈ ವೆನ್ಯೂ ಫೇಸ್ ಲಿಫ್ಟ್ ಮಾಡೆಲಲ್ಲಿ ನಿಮಗೆ 16 ಇಂಚಸ್ ಡೈಮಂಡ್ ಕಟ್ ಅಲೋವಿಲ್ಸ್ ಬರುತ್ತೆ. ಈ ಟಯರ್ದು ನೀವು ಪ್ರೊಫೈಲ್ ನೋಡ್ಬೋದು. ಇದು 215/60 R16 ಟಯರ್ ಆಗಿರುತ್ತೆ ಫ್ರೆಂಡ್ಸ್. ಇದ್ರ ಲುಕ್ಕು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ತುಂಬ ಸ್ಪೋರ್ಟಿ ಲುಕ್ ಅನ್ನೋದು ಕೊಡ್ತಾ ಇದೆ. ಮತ್ತು ಸೈಡ್ ಓವರ್ವೇನ್ಸ್ ನೋಡ್ಬೋದು. ಇದು ಬಾಡಿ ಕಲರ್ಡೇ ಬರುತ್ತೆ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಆ್ಯಂಡ್ ಫೋಲ್ಡಬಲ್ ಆಪ್ಷನ್ ಬರುತ್ತೆ. ಮತ್ತು ಟರ್ನ್ ಇಂಡಿಕೇಟ್ರ್ ಸಹ ನಿಮಗೆ LED ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲ್ದು ಡೋರ್ ನೋಡೋದಾದರೆ, ಡೋರ್ ನಿಮಗೆ ಕ್ರೋಮಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ರಿಕ್ವೆಸ್ಟ್ ಸೆನ್ಸರ್ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ವೆಹಿಕಲಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಅನ್ನೋ ಆಪ್ಷನು ಇಲ್ಲಿ ಬರುತ್ತೆ. ಹಾಗೆ ಈ ವೆಹಿಕಲ್ದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 190 mm ಬರುತ್ತೆ ಫ್ರೆಂಡ್ಸ್. ಇದರಿಂದ ಈ ವೆಹಿಕಲ್ ನಿಮಗೆ ಬ್ಯಾಡ್ ರೋಡ್ಸಲ್ಲೂ ಸಹ ತುಂಬ ವೆಲ್ಲಾಗಿ ಪರ್ಫಾರ್ಮ್ ಮಾಡುತ್ತೆ. ಮತ್ತು ಟಾಪಲ್ಲಿ ನೋಡ್ಬೋದು ನಿಮಗೆ ರೂಫ್ರಲ್ಲಿ ಕೊಟ್ಟಿದ್ದಾರೆ. ಈ ರೂಫಲ್ಲಿ ನಿಮಗೆ ಪ್ರೀವಿಯಸ್ ಮಾಡೆಲ್ ಕಂಪೇರ್ ಮಾಡಿದ್ರೆ ಈ ವೆಹಿಕಲಲ್ಲಿ ನಿಮಗೆ ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಸ್ಟ್ರೆಂತಾಗೂ ಇದೆ ಫ್ರೆಂಡ್ಸ್. ಸೊ ಇದು ನಿಮಗೆ ಸಿಲ್ವರ್ ಕಲರಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ವೆಹಿಕಲ್ದು ಲೆಂತ್ ನೋಡ್ಬೋದು. ಲೆಂತ್ 3995 mm ಆಗಿರುತ್ತೆ. ಟಾಪಲ್ಲಿ ನೋಡ್ಬೋದು. ಟಾಪಲ್ಲಿ ನಿಮಗೆ ಶಾರ್ಫಿನ್ ಆ್ಯಂಟಿನಾ ಬರುತ್ತೆ, ಮತ್ತು ಸ್ಪಾಯ್ಲರ್ ಬರುತ್ತೆ, ಹೈಮ್ ಆ್ಯಂಡ್ ಸ್ಟಾಪ್ಲೈಟ್ ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ರೇರ್ ಡಿಫಾಗರ್, ವೈಪರ್ ಎಲ್ಲನೂ ಕೊಟ್ಟಿದ್ದಾರೆ. ಮತ್ತು ಹುಂಡೈ ಬ್ಯಾಡ್ಜಿಂಗ್ ಬರುತ್ತೆ. ಮತ್ತು ವೆನ್ಯೂ ಅನ್ನೋ ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಡೌನ್ ಬರೋದಾದರೆ ನಿಮಗಿಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ವೆಹಿಕಲಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಅಂತ ಹೇಳಿದ್ನಲ್ಲ. ಸೊ ಆ್ಯಸ್ ಎ ಸೇಫ್ಟಿ ಸ್ಟ್ಯಾಂಡರ್ಡ್ ನಿಮಗೆ ಕ್ಯಾಮ್ರಾ ಆಪ್ಷನು ಸಹ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸು ನಿಮಗೆ 375 ಲೀಟರ್ಸ್ ಬರುತ್ತೆ. ಸೊ ಮಿನಿಮಮ್ 5 ಪ್ಯಾಸೆಂಜರ್ದು ಲಗೇಜ್ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಗೆ ರೇರ್ ಪಾರ್ಸಲ್ ಟ್ರೈನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹುಂಡೈ ವೆನ್ಯೂ ಫೇಸ್ ಲಿಫ್ಟ್ ಡೈಮೆನ್ಷನ್ ನೋಡೋದಾದರೆ ಈ ವೆಹಿಕಲ್ದು ಲೆಂತ್ 3995 mm ಆಗಿರುತ್ತೆ. ವಿಡ್ತು 1800 mm ಆಗಿರುತ್ತೆ. ಹಾಗೆ ಈ ವೆಹಿಕಲ್ದು ಹೈಟ್ ನೋಡೋದಾದರೆ 1665 mm ಆಗಿರುತ್ತೆ. ವೀಲ್ ಬೇಸ್ ಅನ್ನೋದು 2520 mm ಇದೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನೋದು 195 mm ಆಗಿರುತ್ತೆ. ಸೊ ಇದರಿಂದ ಈ ವೆಹಿಕಲ್ ನಿಮಗೆ ಬ್ಯಾಡ್ ರೋಡ್ಸಲ್ಲೂ ಸಹ ತುಂಬ ವೆಲ್ಲಾಗಿ ಪರ್ಫಾರ್ಮ್ ಮಾಡುತ್ತೆ ಫ್ರೆಂಡ್ಸ್. ಹುಂಡೈ ವೆನ್ಯೂ ಫೇಸ್ ಲಿಫ್ಟ್ ಮಾಡೆಲಲ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎರಡು ಫ್ಯೂಯಲ್ ಆಪ್ಷನ್ ಬರುತ್ತೆ. ಹಾಗೆ ಪೆಟ್ರೋಲಲ್ಲಿ ನಿಮಗೆ ಟೋಟಲ್ 6 ವೇರಿಯಂಟ್ಸ್ ಬರುತ್ತೆ. ಅದರಲ್ಲಿ ನಿಮಗೆ HX2, HX4, HX5, HX6, HX8, HX10. ಹಾಗೆ ಡೀಸೆಲಲ್ಲಿ ನೋಡೋದಾದರೆ HX2, HX5, HX7 ಆ್ಯಂಡ್ HX10. ಸೊ ಟೋಟಲ್ಲು ನಿಮಗೆ ಡೀಸೆಲಲ್ಲಿ 4 ಮಾಡಲ್ಸ್ ಬರುತ್ತೆ, ಪೆಟ್ರೋಲಲ್ಲಿ 6 ಮಾಡಲ್ಸ್ ಬರುತ್ತೆ. ರಿವ್ಯೂ ಮಾಡ್ತಿರೋದು HX10 ಮಾಡೆಲ್ ಆಗಿರುತ್ತೆ. ಇದು ಟಾಪ್ ಆಫ್ ದಿ ಲೈನ್ ಆಗಿರುತ್ತೆ ಫ್ರೆಂಡ್ಸ್. ಈ ವೆಹಿಕಲಲ್ಲಿ ಇಂಟೀರಿಯರಲ್ಲಿ ಏನೇನು ಫೀಚರ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಡೋರ್ ನೋಡ್ಬೋದು. ಡೋರ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದರಿಂದ ಲುಕ್ ಅನ್ನೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಬ್ಯಾಕ್ ಡೋರಲ್ಲಿ ನೀವು ನೋಡೋದಾದರೆ ನಿಮಗೆ ಇಲ್ಲಿ ನಿಮಗೆ ಸ್ಪೀಕರ್ ಸ್ಪೇಸಿಂಗ್ ಕೊಟ್ಟಿದ್ದಾರೆ, ವಾಟರ್ ಬಾಟಲ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಪವರ್ ವಿಂಡೋ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಅನ್ನೋದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ವೆಹಿಕಲ್ ಟಾಪ್ ಎಂಡ್ ಆಗಿರೋದ್ರಿಂದ ಈ ವೆಹಿಕಲಲ್ಲಿ ನಿಮಗೆ ಟೋಟಲ್ 8 ಬೋಸ್ ಸ್ಪೀಕರ್ಸ್ ಬರುತ್ತೆ. ಬೋಸ್ ಅನ್ನೋದು ತುಂಬ ಪ್ರೀಮಿಯಮ್ ಸ್ಪೀಕರ್ ಕಂಪ್ನಿ ಆಗಿರುತ್ತೆ ಫ್ರೆಂಡ್ಸ್. ಒಳಗಡೆ ನಿಮಗೆ ಎಫೆಕ್ಟ್ ಮ್ಯೂಸಿಕ್ ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಒಳಗಡೆ ಕಂಫರ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಅಂಡರ್ ಥೈ ಸಪೋರ್ಟ್ ಆಗಲಿ, ಲೆಗ್ ಸ್ಪೇಸಿಂಗ್ ಆಗಲಿ ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಇದು SUV ಗಾಡಿ ಆಗಿರೋದ್ರಿಂದ ನಿಮಗೆ ಹೆಡ್ರೂಮ್ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ಈ ವೆಹಿಕಲಲ್ಲಿ ಇಂಟೀರಿಯರಲ್ಲಿ ನಿಮಗೆ ತುಂಬ ವೆಲ್ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಹುಂಡೈ ವೆನ್ಯೂ ಅಪ್ಡೇಟೆಡ್ ಮಾಡೆಲ್ ನಿಮಗೆ
ವಿಡ್ತ್ ಅನ್ನೋದು 1.8 ಮೀಟರ್ಸ್ ಇರೋದ್ರಿಂದ ಲಾಂಗ್ ಜರ್ನೀಸು ತುಂಬ ಕಂಫರ್ಟಬಲ್ ಆಗಿ ಜರ್ನಿ ಮಾಡ್ಬೋದು. ಹಾಗೆ ಹೆಡ್ ಸ್ಪೇಸ್ ನೋಡ್ಬೋದು. ಹೆಡ್ ರೂಮ್ ನಿಮಗೆ ಈ ವೆಹಿಕಲಲ್ಲಿ ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನಾನು 6 ಫೀಟ್ ಇದ್ದೀನಿ, ಈ ಒಂದು ನನಗೆ ತುಂಬ ಕಂಫರ್ಟಬಲ್ ಕುತ್ಕೊಂಡಿದ್ದೀನಿ. ಮತ್ತು ಮೇನ್ ಅಡ್ವಾಂಟೇಜ್ ಏನಂದರೆ ಈ ವೆಹಿಕಲಲ್ಲಿ ನೀವು 3 ಜನ ಅಡಲ್ಟ್ಸ್ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಹಿಂದ್ಗಡೆ ನಿಮಗೆ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಡ್ತಾರೆ, ಮತ್ತು ಸೆಂಟ್ರ್ ಆರ್ಮ್ ರೆಸ್ಟು ವಿತ್ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಮತ್ತು ಇನ್ನೊಂದು ಹೈಲೈಟ್ ಏನಂದರೆ ಈ ವೆಹಿಕಲ್ದು ಹಿಂದ್ಗಡೆ ಸೀಟ್ಸ್ ಏನಿದೆಯೋ ಅದು 2 ಸ್ಟೆಪ್ಪು ರಿಕ್ಲೈನ್ ಆಗುತ್ತೆ. ಸೊ ಇದರಿಂದ ನೀವು ಬ್ಯಾಕ್ ಹಿಂದ್ಗಡೆ ಕುತ್ಕೊಳ್ಳೋರಿಗೆ ತುಂಬ ವೆಲ್ಲಾಗೆ ಕಂಫರ್ಟಬಲ್ ಇರುತ್ತೆ. ಮತ್ತು ಅಪ್ಡೇಟೆಡ್ ಮಾಡಲಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಇರುತ್ತೆ. ಸೊ ಇದರಿಂದ ನಿಮಗೆ ಲಾಂಗ್ ಜರ್ನೀಸು ತುಂಬ ಈಸಿಯಾಗಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಫ್ರೆಂಡ್ಸ್ ರೇರಲ್ಲಿ ನೋಡೋದಾದರೆ AC ವೆಂಟ್ಸ್ ಬರುತ್ತೆ. ಹಾಗೆ ಮೊಬೈಲ್ ಹೋಲ್ಡರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. 2 ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಟೈಪ್ ಸಿ ಆಗಿರುತ್ತೆ. ಮತ್ತು ಹಿಂದ್ಗಡೆಯಿಂದ ನೋಡಿದ್ರೆ ಡ್ಯಾಶ್ ಬೋರ್ಡು ಈ ಥರ ಕೊಟ್ಟಿದ್ದಾರೆ. ನೋಡ್ಬೋದು ತುಂಬ ಫ್ಯೂಚರಿಸ್ಟಿಕ್ ಆ್ಯಂಡ್ ಇನ್ನೋವೇಟಿವ್ ಡಿಸೈನಲ್ಲಿ ಮಾಡಿದ್ದಾರೆ. ಲುಕ್ ಅನ್ನೋದು ತುಂಬ ಚೆನ್ನಾಗಿದೆ ಫ್ರಂಟ್ ಡ್ರೈವರ್ ಸೀಟಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಡೋರ್ ನೋಡ್ಬೋದು. ಡೋರ್ ನಿಮಗೆ ತುಂಬ ವೈಡಾಗಿ ಓಪನ್ ಆಗುತ್ತೆ. ನಿಮಗೆ ಫ್ರಂಟ್ ಡೋರು ಸಹ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಡಿಸೈನ್ ಮಾಡಿದ್ದಾರೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಇರೋದ್ರಿಂದ ಲುಕ್ ಅನ್ನೋದು ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಏನಿದೆಯಾ, ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಇದರಿಂದನೇ ಆಗುತ್ತೆ. ಲಾಕ್ ಆ್ಯಂಡ್ ಅನ್ಲಾಕ್ ಇಲ್ಲಿಂದ ಆಗುತ್ತೆ. ಮತ್ತು ಈ ವೆಹಿಕಲಲ್ಲಿ ನಿಮಗೆ 8 ಬೋಸ್ ಸ್ಪೀಕರ್ಸ್ ಬರುತ್ತೆ. ಸೊ ಬೋಸ್ ಸ್ಪೀಕರ್ ಸ್ಪೇಸಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ವಾಟರ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಡ್ರೈವರ್ ಸೀಟ್ ನೋಡ್ಬೋದು. ಡ್ರೈವರ್ ಸೀಟ್ ನಿಮಗೆ 6 ಸ್ಟೆಪ್ ಅಡ್ಜಸ್ಟಬಲ್ ಆಗುತ್ತೆ. ಇದು ನಿಮಗೆ ಎಲೆಕ್ಟ್ರಿಕಲಿ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಸೊ ರಿಕ್ಲೈನ್ ಆಗಲಿ ಮತ್ತು ಸೀಟ್ ಹೈಟ್ ಅಡ್ಜಸ್ಟ್ ಆಗಲಿ ನಿಮಗೆ ಎಲೆಕ್ಟ್ರಿಕಲನ್ನೇ ಮಾಡ್ಬೋದು. ನೋಡ್ಬೋದು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ಬೋದು ರಿಕ್ಲೈನ್ ಆಗೋದು ಇದು ನೋಡಿ. ಮತ್ತು ಹೈಟ್ ಅಡ್ಜಸ್ಟಬಲ್ ಬರುತ್ತೆ ಈ ಸೀಟ್ಸ್ ನಿಮಗೆ ನೋಡಿ. ಮತ್ತು ಈ ವೆಹಿಕಲಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಫ್ರೆಂಡ್ಸ್. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಬರುತ್ತೆ. ಮತ್ತು ಪೆಡಲ್ಸ್ ನೋಡ್ಬೋದು, ಪೆಡಲ್ಸ್ ಆ ಥರ ಡಿಸೈನ್ ಮಾಡಿದ್ದಾರೆ. ಮತ್ತು ನಿಮಗೆ ಈ ವೆಹಿಕಲಲ್ಲಿ ಡೆಡ್ ಪೆಡಲ್ ಅನ್ನೋ ಆಪ್ಷನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹುಂಡೈ ವೆನ್ಯೂ ಫೇಸ್ ಲಿಫ್ಟ್ ಮಾಡಲಲ್ಲಿ ಸ್ಟೇರಿಂಗ್ ನೋಡೋದಾದರೆ ಡಿ ಕಟ್ ಬರುತ್ತೆ. ಮತ್ತು ತುಂಬ ಇನ್ನೋವೇಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು ಸ್ಟೇರಿಂಗ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಹಾಗೆ ನಿಮಗೆ ಈ ವೆಹಿಕಲಲ್ಲಿ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಮತ್ತು ಕ್ರೂಸ್ ಕಂಟ್ರೋಲ್ ಅನ್ನೋ ಆಪ್ಷನ್ ಇಲ್ಲಿ ಬರುತ್ತೆ. ಸ್ಪೀಡ್ ಮೀಟರ್ ನೋಡ್ಬೋದು, ನಿಮಗೆ ಕಂಪ್ಲೀಟ್ ಡಿಜಿಟಲ್ ಬರುತ್ತೆ. ಇದು ನಿಮಗೆ 12.3 ಇಂಚಸ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿಂದ ನೀವು ಮಾನಿಟರ್ ಮಾಡ್ಬೋದು. ನೋಡಿ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಹುಂಡೈ ವೆನ್ಯೂ ಫೇಸ್ ಲಿಫ್ಟು ನಿಮಗೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನೇನಿದೆಯೋ ಅದೆಲ್ಲ ನಿಮಗೆ ಫೀಚರ್ಸ್ ಕೊಟ್ಟಿದ್ದಾರೆ. ಮತ್ತು ಪ್ರೀಮಿಯಮ್ನೆಸ್ ಅನ್ನೋದು ಇದೆ ಫ್ರೆಂಡ್ಸ್. ಮತ್ತು ಈ ವೆಹಿಕಲಲ್ಲಿ ನಿಮಗೆ ಸನ್ ರೂಫು ಬರುತ್ತೆ. ಅದ್ರ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸನ್ ರೂಫ್ ಅನ್ನೋದು ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ವೆಲ್ಲಾಗಿ ಪೊಸಿಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹುಂಡೈ ವೆನ್ಯೂ ಫೇಸ್ ಲಿಫ್ಟಲ್ಲಿ ಹೈಲೈಟ್ ನೋಡೋದಾದರೆ ಈ ವೆಹಿಕಲ್ ನಿಮಗೆ 12.3 ಇಂಚಸ್ಸು ಕರ್ವ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ವೈರ್ಲೆಸ್ ಸಪೋರ್ಟ್ ಆಗಿರುತ್ತೆ. ಮತ್ತು ಈ ವೆಹಿಕಲಲ್ಲಿ 360 ಡಿಗ್ರಿ ಕ್ಯಾಮರಾ ಅನ್ನೋದಿರುತ್ತೆ ಫ್ರೆಂಡ್ಸ್. ಸೊ ಇದರಿಂದ ನಿಮಗೆ ಈ ವೆಹಿಕಲ್ದು ಸೇಫ್ಟಿ ಅನ್ನೋದು ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ವೆಹಿಕಲಲ್ಲಿ ADAS ಲೆವೆಲ್ 2 ಇದೆ. ಸೊ ಇದರಿಂದನೂ ಸಹ ನಿಮಗೆ ಸೇಫ್ಟಿ ತುಂಬ ಇಂಪ್ರೂವ್ ಆಗಿರುತ್ತೆ. ಮತ್ತು ಕ್ಯಾಮ್ರಾ ನೀವು ಇಲ್ಲಿಂದ ಇಂಟೀರಿಯರಿಂದನೇ ನೀವು ಆಪ್ರೇಟ್ ಮಾಡ್ಕೋಬೋದು. ಡಿಸ್ಪ್ಲೇ ನೋಡ್ತಾ ಇದ್ದಾರೆ ನೋಡಿ. ಈ ವೆಹಿಕಲಲ್ಲಿ ನಿಮಗೆ ಕಂಪ್ಲೀಟ್ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಮತ್ತು ಸೈಡ್ ವ್ಯೂ ಮಿರರ್ ಕ್ಯಾಮ್ರಾನು ಸಹ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಸೊ ಬ್ಲೈಂಡ್ ಸ್ಪಾಟಲ್ಲೂ ಸಹ ನೀವು ಕಾನ್ಫಿಡೆಂಟಾಗಿ ಡ್ರೈವ್ ಮಾಡ್ಬೋದು. ಸೊ ಅಷ್ಟು ಫೀಚರ್ಸ್ ಅನ್ನೋದು ಈ ವೆಹಿಕಲಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ವೆಹಿಕಲಲ್ಲಿ ಕೀ ಹೈಲೈಟ್ಸ್ ನೋಡೋದಾದರೆ ಈ ವೆಹಿಕಲಲ್ಲಿ ಲಾಂಗೆಸ್ಟ್ ವೀಲ್ ಬೇಸ್ ಬರುತ್ತೆ 2520 mm. ಯಾಕಂದರೆ ಸೆಗ್ಮೆಂಟಲ್ಲಿ ಯಾವ ವೆಹಿಕಲಲ್ಲೂ ಈ ಥರ ನಿಮಗೆ ವೀಲ್ ಬೇಸ್ ಬರೋದಿಲ್ಲ. ವೀಲ್ ಬೇಸ್ ಜಾಸ್ತಿ ಇದೆ ಅಂದರೆ ಈ ವೆಹಿಕಲಲ್ಲಿ ನೀವು ಕಂಫರ್ಟಬಲಾಗಿ 5 ಮೆಂಬರ್ಸು ಸಹ ನೀವು ಜರ್ನಿ ಮಾಡ್ಬೋದು. ಮತ್ತು ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಟ್ರಿಪ್ ಮೀಟರ್ ಏನಿದೆಯೋ ಅದು 12.3 + 12.3 ಸೆಂಟಿಮೀಟ್ರು ಡ್ಯುಯಲ್ ಪ್ಯಾನೋರಾಮಿಕ್ ಡಿಸ್ಪ್ಲೇ ಆಗಿರುತ್ತೆ. ಹಾಗೆ ರೇರ್ ವಿಂಡೋದಲ್ಲಿ ಸನ್ಶೇಡ್ ಕೊಟ್ಟಿದ್ದಾರೆ ಮತ್ತು ಡ್ಯುಯಲ್ ಟೋನ್ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲಲ್ಲಿ ನಿಮಗೆ ಆ್ಯಂಬಿಯಂಟ್ ಲೈಟು ಸಹ ಬರುತ್ತೆ. ಅದು 360 ಸರೌಂಡಿಂಗ್ ಆ್ಯಂಬಿಯಂಟ್ ಲೈಟ್ ಇರುತ್ತೆ. ಮತ್ತು ನಿಮಗೆ ಈ ವೆಹಿಕಲಲ್ಲಿ
ಪೆಡಲ್ಸ್ ಕೊಟ್ಟಿದ್ದಾರೆ. ಸೊ ಡ್ರೈವ್ ಪೆಡಲ್ಸು, ಸೊ ಇದು ತುಂಬಾ ಅಡ್ವಾನ್ಸ್ ಫೀಚರ್ಸ್ ಫ್ರೆಂಡ್ಸ್. ನಾರ್ಮಲ್ ಯಾವುದೇ ಈ ಥರ ಸೆಗ್ಮೆಂಟ್ ಗಾಡಿಯಲ್ಲಿ ಬರೋಲ್ಲ ನಿಮಗೆ. ಮತ್ತು ಇದರಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ, ಮತ್ತು ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ, ಮತ್ತು ಎಲೆಕ್ಟ್ರಿಕಲಿ 4-ವೇ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ, ಮತ್ತು 2 ಸ್ಟೆಪ್ ರಿಕ್ಲೈನ್ ಆಗೋ ಆಪ್ಷನ್ ಕೊಟ್ಟಿದ್ದಾರೆ ರೇರ್ ಪ್ಯಾಸೆಂಜರ್ ಸೀಟಲ್ಲಿ. ಸೊ ಇದರಿಂದ ಲಾಂಗ್ ಜರ್ನೀಸು ತುಂಬ ಈಸಿಯಾಗಿ ಕಂಫರ್ಟಬಲ್ ಆಗಿ ಜರ್ನಿ ಮಾಡ್ಬೋದು. ಮತ್ತು ಇನ್ನೊಂದು ಹೈಲೈಟ್ ಅಂದರೆ ಈ ವೆಹಿಕಲಲ್ಲಿ ಸನ್ರೂಫ್ ಕೊಟ್ಟಿದ್ದಾರೆ. ಈ ಸನ್ರೂಫ್ ಅನ್ನೋದು ನಿಮಗೆ ವಾಯ್ಸ್ ಇಂದನೇ ನೀವು ಸನ್ರೂಫ್ ಆಪ್ರೇಷನ್ ನೀವು ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಈ ವೆಹಿಕಲಲ್ಲಿ ಇಂಜಿನ್ ಟೈಪ್ಸ್ ಯಾವ ಥರ ಇದೆ ಮತ್ತು ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟಲ್ಲಿ ಇಂಜಿನ್ ಟೈಪ್ಸ್ ನೋಡೋದಾದರೆ 2 ಆಪ್ಷನ್ಸ್ ಬರುತ್ತೆ. ಒಂದು ಪೆಟ್ರೋಲ್ ಇಂಜನ್ನು, ಹಾಗೆ ಇನ್ನೊಂದು ಡೀಸೆಲ್ ಇಂಜನ್ನು. ಸೊ ಇದ್ರದ್ದು ಸ್ಪೆಸಿಫಿಕೇಷನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ಇದ್ರ ಲೇಔಟ್ ನೋಡ್ಬೋದು. ಇಂಜಿನ್ ಟೈಪ್ ನೋಡೋದಾದರೆ ನಿಮಗೆ 3 ಇಂಜಿನ್ ಟೈಪ್ಸ್ ಬರುತ್ತೆ. ಒಂದು 1.2 ಲೀಟರ್ಸ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜನು, ಇನ್ನೊಂದು 1 ಲೀಟರ್ ಟರ್ಬೋ ಇಂಜನು, ಮತ್ತು ಇನ್ನೊಂದು ಇಂಜನ್ ಬರುತ್ತೆ ನಿಮಗೆ 1.5 ಲೀಟರ್ಸ್ ಡೀಸೆಲ್ ಇಂಜನು. ಟ್ರಾನ್ಸ್ಮಿಷನ್ ನಿಮಗೆ ಮ್ಯಾನ್ಯಲಲ್ಲಿ ಬರುತ್ತೆ, ಆಟೋಮೆಟಿಕಲ್ಲಿ ಬರುತ್ತೆ, ಹಾಗೆ DCTಲ್ಲಿ ಬರುತ್ತೆ. ಪವರ್ ನೋಡೋದಾದರೆ 1.2 ಲೀಟರ್ಸ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜನಲ್ಲಿ 83 PS ಹಾರ್ಸ್ ಪವರ್ ಬರುತ್ತೆ, ಹಾಗೆ ಟಾರ್ಕ್ 114 Nm ಟಾರ್ಕ್ ಸ್ಪೀಡ್ ಇರುತ್ತೆ. ಮತ್ತು ಇದರಲ್ಲಿ 1 ಲೀಟರ್ ಟರ್ಬೋ ಇಂಜನ್ ಇದೆ. 1 ಲೀಟರ್ ಟರ್ಬೋ ಇಂಜನ್ದು ಹಾರ್ಸ್ ಪವರ್ ನೋಡೋದಾದರೆ ನಿಮಗೆ 120 PS ಹಾರ್ಸ್ ಪವರ್ ಆಗಿರುತ್ತೆ, ಹಾಗೆ 172 Nm ಟಾರ್ಕ್ ಸ್ಪೀಡ್ ಆಗಿರುತ್ತೆ. ಮತ್ತು ಡೀಸೆಲ್ ಇಂಜನ್ ನೋಡೋದಾದರೆ 1.5 ಲೀಟರ್ಸು ಡೀಸೆಲ್ ಇಂಜನು 4 ಸಿಲಿಂಡ್ರಲ್ಲಿ ಬರುತ್ತೆ. ಈ ಇಂಜನ್ ನಿಮಗೆ ಹಾರ್ಸ್ ಪವರ್ 116 PS ಅಲ್ಲಿ ಇರುತ್ತೆ, ಹಾಗೆ ಟಾರ್ಕ್ ಅನ್ನೋದು ನಿಮಗೆ 250 Nm ಪೀಕ್ ಟಾರ್ಕ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ವೇರಿಯಂಟ್ಸ್ ನೋಡೋದಾದರೆ ಪೆಟ್ರೋಲಲ್ಲಿ ನಿಮಗೆ 6 ವೇರಿಯಂಟ್ಸ್ ಬರುತ್ತೆ. HX2, HX4, HX5, HX6, HX8 ಆ್ಯಂಡ್ HX10. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಟಾಪ್ ವೇರಿಯಂಟು HX10. ಹಾಗೆ ಡೀಸೆಲ್ ವೇರಿಯಂಟಲ್ಲಿ ನಿಮಗೆ HX2, HX5, HX7 ಆ್ಯಂಡ್ HX10 ಇರುತ್ತೆ. ಮತ್ತು ಈ ವೆಹಿಕಲಲ್ಲಿ ಸೇಫ್ಟಿ ಫೀಚರ್ಸ್ ಏನೇನಿದೆಯೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ಮಾಡಲಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಆ್ಯಸ್ ಎ ಸ್ಟ್ಯಾಂಡರ್ಡ್ಸು 6 ಏರ್ ಬ್ಯಾಗ್ಸ್ ಬರುತ್ತೆ, ABS ವಿತ್ EBD, ಕ್ರೂಸ್ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟು, ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಮತ್ತು ಈ ವೆಹಿಕಲಲ್ಲಿ ನಿಮಗೆ 4 ಟೈರ್ಸಲ್ಲಿ ಆಲ್ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಮತ್ತು ಮೇನ್ ಫೀಚರ್ಸ್ ಏನಂದರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಅನ್ನೋದು ಬರುತ್ತೆ. ಇದರಿಂದ ನಿಮ್ಮ ಸೇಫ್ಟಿ ಏನಿದೆಯೋ ಅದು ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು.